ನಮಸ್ತೆ ಸ್ಟೂಡೆಂಟ್ಸ್, ನಾನು ಇವತ್ತು ಕಾಸ್ಟಿಂಗ್ ಮೆಥಡ್ಸ್ ಅಲ್ಲಿ ಸೆಕ್ಷನ್ ಬಿ ರಿಲೇಟೆಡ್ ಒಂದ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕ್ವೆಶನ್ ಪೇಪರ್ ದೇನೆ. ಸೊ ಸೆಕ್ಷನ್ ಬಿ ಅಲ್ಲಿ ಈ ರೀತಿ ಕ್ವೆಶನ್ಸ್ ನ ಕೇಳೋ ಅಂತ ಚಾನ್ಸಸ್ ಇರುತ್ತೆ. ಅಂಡ್ ಮೋರ್ ಓವರ್ ಕ್ವೆಶನ್ ಪೇಪರ್ ಅಲ್ಲೂ ಕೂಡ ಇದೆ. ಸೊ ಸೆಕ್ಷನ್ ಬಿ ಅಲ್ಲಿ 8 ಮಾರ್ಕ್ಸ್ ಲೈಕ್ ನಿಮ್ಗೆ ಇರುತ್ತೆ ಮಾರ್ಕ್ಸ್ ಅಲೋಕೇಶನ್ ಅಂತ ಬಂತು ಅಂದ್ರೆ ದ ಫಾಲೋಯಿಂಗ್ ವೇರ್ ಇನ್ಕರ್ಡ್ ಆನ್ ಜಾಬ್ ನಂಬರ್ 555. ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ವೇಜಸ್ ಕೊಟ್ಟಿದ್ದಾರೆ, ವೇರಿಯಬಲ್ ಓವರ್ ಹೆಡ್ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಓವರ್ ಹೆಡ್ required calculate the cost and selling price to give a profit of 25% on selling price ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸೊ ಇವಾಗ ನೀವು ಕಾಸ್ಟ್ ಶೀಟ್ ನಾವು ಪ್ರೀವಿಯಸ್ ಹೇಗ್ ಮಾಡಿದ್ವಿ ಅದೇ ತರನೇ ಮಾಡುವಂತದ್ದು. ಸೊ ಫಸ್ಟ್ ಕಂಪ್ಯೂಟೇಷನ್ ಆಫ್ ಜಾಬ್ ಕಾಸ್ಟ್ ಶೀಟ್ ಫಾರ್ ಜಾಬ್ ನಂಬರ್ 555 ಅಂತ ಬರ್ಕೊಂಡಿದೀನಿ. ಏನಂತ ಬರ್ಕೊಂಡಿದೀವಿ? ಜಾಬ್ ನಂಬರ್ 555 ಅಂತ ಬರ್ಕೊಂಡಿದೀವಿ. ಸೊ ಈಗ 3 ಕಾಲಮ್ಸ್ ನ ಡ್ರಾಫ್ಟ್ ಮಾಡ್ಕೊಂಡಿದೀವಿ. ಏನದು 3 ಕಾಲಮ್ಸ್? ಪರ್ಟಿಕ್ಯುಲರ್ಸ್, ಅಮೌಂಟ್ ಅಂತ 3 ಕಾಲಮ್ಸ್ ನ ಡ್ರಾಫ್ಟ್ ಮಾಡ್ಕೊಂಡಿದೀವಿ. ಸೊ ಈಗ ಫಸ್ಟ್ ಮೆಟೀರಿಯಲ್ಸ್ ಅಂತ ತಗೋಬೇಕು. ಫಸ್ಟ್ ಏನಂತ ತಗೋಬೇಕು? ಮೆಟೀರಿಯಲ್ಸ್. ಸೊ ಮೆಟೀರಿಯಲ್ಸ್ ಎಷ್ಟಿದೆ? 9014 ರುಪೀಸ್ ಅಂತ ಇದೆ. ಸೊ ನೆಕ್ಸ್ಟ್ ವೇಜಸ್ ಬಂದು ಡಿಪಾರ್ಟ್ಮೆಂಟ್ ಎ 60 into 30 1800, ಡಿಪಾರ್ಟ್ಮೆಂಟ್ ಬಿ 40 into 20 800, ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಸಿ 20 into 50 ಸೊ 1000. ಸೊ ಈ ಮೂರನ್ನು ಆಡ್ ಮಾಡ್ತೀರಾ, ಆಡ್ ಮಾಡಿದಾಗ 3600. ಸೊ ಇವಾಗ ಇವೆರಡನ್ನು ಆಡ್ ಮಾಡ್ತೀರಾ, ಆಡ್ ಮಾಡಿದಾಗ ಮೆಟೀರಿಯಲ್ಸ್ ಮತ್ತೆ ವೇಜಸ್ ಎರಡನ್ನು ಆಡ್ ಮಾಡಿದಾಗ ನಿಮ್ಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಸೊ ಇಲ್ಲಿ ಪ್ರೈಮ್ ಕಾಸ್ಟ್, ಫ್ಯಾಕ್ಟರಿ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಮಾಡ್ಕೊಳಲ್ಲ. ಸೊ ಪ್ರೈಮ್ ಕಾಸ್ಟ್ ಆಗಿದ್ ಕೂಡ್ಲೆ ಇಲ್ಲಿ ನೋಡಿ, ಇಲ್ಲಿ ಪ್ರೈಮ್ ಕಾಸ್ಟ್ ನಮ್ಗೆ 12,614 ಬಂತು. ಸೊ ಪ್ರೈಮ್ ಕಾಸ್ಟ್ ಆಗಿದ್ ಕೂಡ್ಲೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಆಡ್ ವೇರಿಯಬಲ್ ಓವರ್ ಹೆಡ್. ವೇರಿಯಬಲ್ ಓವರ್ ಹೆಡ್ ಏನಂತ ಕೊಟ್ಟಿದ್ದಾರೆ? 40 per hour ಕೊಟ್ಟಿದ್ದಾರೆ. ಸೊ 40 into 120 ಹೇಗ್ ಬಂತು ಅಂತಂದ್ರೆ 60 hours plus 60 plus 40 plus 20. ಸೊ ಈ ಮೂರನ್ನು ಆಡ್ ಮಾಡ್ತಾರೆ ನಮ್ಗೆ ಏನ್ ಸಿಗುತ್ತೆ? 120. ಸೊ 40 into 120 is how much? 4800. 40 into 120 is 4800. ಸೊ ಇದಾದ್ಮೇಲೆ ಫಿಕ್ಸ್ಡ್ ಓವರ್ ಹೆಡ್ ಏನಂತ ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ? 40,000 for 2000 ವರ್ಕಿಂಗ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ತೀವಿ? 40,000 divided by 2000 ಮಾಡ್ತೀವಿ, 20 ಬರುತ್ತೆ. 20 into 120 ಯಾವ್ದು ಇಲ್ಲಿ ಮಾಡಿ ಇಟ್ಕೊಂಡಿದೀವಲ್ಲ, 60 40 plus 20. ಸೊ 20 into 120 ಮಾಡಿದ್ರೆ 2400. ಸೊ ಇಲ್ಲಿ ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಅವರ್ಸ್ ಕೊಟ್ಟಿದ್ದಾರೆ ಅಲ್ವಾ, 60 40 20 ಇದನ್ನ ತಗೋಬೇಕು, ಸರಿನಾ? ಸೊ ಎಲ್ಲಿ ಅಂತ ನೋಡ್ಕೊಂತ ಕುತ್ಕೊಳೋದಲ್ಲ. ಸೊ 60 hours 40 plus 20 ಮಾಡಿದ್ರೆ 120 ಬರುತ್ತೆ. 40 into 120 4800. ನೆಕ್ಸ್ಟ್ ಫಿಕ್ಸ್ಡ್ ಓವರ್ ಹೆಡ್ 40,000 divided by 2000 ಮಾಡ್ತೀರಾ. ಸೊ ಡಿವೈಡೆಡ್ ಬೈ 2000 ಮಾಡಿದ್ರೆ 20 into 120 hours. ಸೊ 2400. ಸೊ ಇವಾಗ ಎಲ್ಲದನ್ನ ಆಡ್ ಮಾಡಿದ್ರೆ ಇಷ್ಟನ್ನು ನೀವು ಆಡ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಟೋಟಲ್ ಕಾಸ್ಟ್ ಸಿಗುತ್ತೆ. ಎಷ್ಟು ಬರುತ್ತೆ ಟೋಟಲ್ ಕಾಸ್ಟ್? 19,814 ಬರುತ್ತೆ. ಸೊ ಆಡ್ ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ 25 divided by 100 ಮಾಡ್ತಾ ಇದ್ರಿ. ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ 100 minus 25 is equal to 75. ಸೊ 19,814 into 25 divided by 75 ಮಾಡ್ತಾರೆ 6,605. ಸೊ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇಸ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರುತ್ತೆ? 26,419. ಸೊ ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ, ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ 25 divided by 100 ತಗೋತಾ ಇದ್ರಿ. ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಕೊಟ್ಟಿದ್ರೆ ಸೊ 25 divided by 75. ಸೊ 75 ಹೇಗ್ ಬಂತು? 100 minus 25. ಸೊ ಆನ್ ಕಾಸ್ಟ್ ಆಗ್ಲಿ ಆನ್ ಸೇಲ್ಸ್ ಆಗಿರ್ಲಿ ನಾವ್ ಇದ್ರ ಮೇಲೆನೆ ಮಾಡ್ಬೇಕು, ಆದ್ರೆ ಪರ್ಸೆಂಟೇಜ್ ಟ್ರೀಟ್ಮೆಂಟ್ ಅನ್ನೋದು ಚೇಂಜ್ ಆಗುತ್ತೆ. ಸೊ ಇದು ಜಾಬ್ ಕಾಸ್ಟ್ ಶೀಟ್. ಸೊ ಇಷ್ಟು ಮಾಡ್ತೀರಾ ಅಂತಂದ್ರೆ ನಿಮ್ಗೆ 8 ಮಾರ್ಕ್ಸ್ ಸಿಗುತ್ತೆ. ಸೊ ಇವಾಗ ಸೆಕ್ಷನ್ ಬಿ ಅಲ್ಲೇ ಇನ್ನೊಂದು ಕ್ವೆಶನ್ ನೋಡೋಣ. In process A, 2000 units of raw material introduced at a cost of rupees 2 lakh. The other expenditure incurred in process were rupees 1,20,000. Of the units introduced, the normal loss was 10%, which were sold at rupees 7.50 per unit. The output of process A was 1,825 units. Prepare process A account and abnormal gain ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪ್ರೋಸೆಸ್ ಅಕೌಂಟ್ ಮಾಡ್ಕೊಂಡಾದ್ಮೇಲೆ ಅಬ್ನಾರ್ಮಲ್ ಗೇನ್ ಅಕೌಂಟ್ ಮಾಡ್ಬೇಕು. ನಾನು ಇಲ್ಲಿ ಒಂದು 6 to 7 ಸ್ಟೆಪ್ಸ್ ನ ಹೇಳ್ಕೊಟ್ಟಿದ್ದೀನಿ ನೆನಪಲ್ಲಿ ಇಟ್ಕೊಳ್ಲಿಕ್ಕೆ. ಅದೇ ರೀತಿನೇ ಈ ಪ್ರಾಬ್ಲಮ್ ಮಾಡೋಣ. ಫಸ್ಟ್ ಕಾಲಮ್ ನ ಡ್ರಾಫ್ಟ್ ಮಾಡ್ಕೋಬೇಕು. ಹೇಗೆ ಕಾಲಮ್ ನ ಡ್ರಾಫ್ಟ್ ಮಾಡೋದು? ಪರ್ಟಿಕ್ಯುಲರ್ಸ್ ಯೂನಿಟ್ಸ್ ಅಮೌಂಟ್ ಡೆಬಿಟ್ ಮತ್ತೆ ಕ್ರೆಡಿಟ್ ಅಂತ ಕಾಲಮ್ ನ ಡ್ರಾಫ್ಟ್ ಮಾಡಿದ್ರಿ. ಸೊ ಒಂದೊಂದೇ ಸ್ಟೆಪ್ ಹೋಗೋಣ. ಮೊದಲನೇದು ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್. ಎಷ್ಟು ಯೂನಿಟ್ಸ್ ಇಂಟ್ರೊಡ್ಯೂಸ್ ಆಗಿರೋಂಥದ್ದು? 2000. ಅದ್ರದ್ದು ಅಮೌಂಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 2 lakh. 2000 ಮತ್ತೆ ಅಮೌಂಟ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 2 lakh. ಕೆಲವೊಂದು ಟೈಮಲ್ಲಿ 2000 into 10 ಕೊಡ್ತಾರೆ,
ಸೊ ಅವಾಗ 2000 ಇಂಟು 10 ಮಾಡಿದ್ರೆ ಅಮೌಂಟ್ ಬರುತ್ತೆ. ಈ ಕ್ವೆಶನ್ ಅಲ್ಲಿ ಅಮೌಂಟ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದು ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್ ಎಕ್ಸ್ಪೆನ್ಸಸ್ ನೆಲ್ಲ ಡೆಬಿಟ್ ಮಾಡೋದು. ಸೊ ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರೆ ಅದರ್ ಎಕ್ಸ್ಪೆಂಡಿಚರ್ ಎಷ್ಟು ಕೊಟ್ಟಿದ್ದಾರೆ, 1,20,000 ಅದನ್ನ ಬರ್ಕೊಂಡಿರಾ. ಇದು ಒಂದೇ ಕೊಟ್ಟಿರೋದು ಎಕ್ಸ್ಪೆಂಡಿಚರ್. ಸೊ ಇದೊಂದೇ ಬರ್ಕೊಂಡ್ರಿ. ಸೊ ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಒನ್ ಬೈ ನಾರ್ಮಲ್ ಲಾಸ್. ನ್ಯಾಚುರಲ್ ಆಗಿ ಆಗುವಂತ ಲಾಸ್ ನ ನಾರ್ಮಲ್ ಲಾಸ್ ಅಂತ ಕರಿತೀವಿ. ನಾರ್ಮಲ್ ಲಾಸ್ ಯಾವ್ದ್ರ ಮೇಲೆ, ಈ 2000 ಮೇಲೆ ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರೆ 10%. 2000 ಇಂಟು 10% ಮಾಡ್ತೀವಿ, 200 ಬರುತ್ತೆ. ಈ ನಾರ್ಮಲ್ ಲಾಸಿಗೆ ಒಂದು ಸೇಲ್ ವ್ಯಾಲ್ಯೂ ಇದೆ. ಎಷ್ಟಿದೆ, 7.50. ನೋಡಿ 10% 7.50 ಅಂತ ಕೊಟ್ಟಿದ್ದಾರೆ. ಸೊ 7.50. ಸೊ 200 ಇಂಟು 7.50 1500 ಬರುತ್ತೆ. ಸೊ ಇದು ಥರ್ಡ್ ಸ್ಟೆಪ್. ಒಂದ್ 2 ಲೈನ್ ಜಾಗ ಬಿಟ್ಕೊಂಡು ನೆಕ್ಸ್ಟ್ ಪ್ರೋಸೆಸ್ ಗೆ ಕಳ್ಸುವಂತ ಯೂನಿಟ್ಸ್ ನ ಮಾತ್ರ ಬರ್ಕೋಬೇಕು. ನೆಕ್ಸ್ಟ್ ಪ್ರೋಸೆಸ್ ಬಂದು ಎ ಆದ್ಮೇಲೆ ಬಿ ಆರ್ ಫಿನಿಶ್ ಗೂಡ್ಸ್ ಅಂತಾನು ಕೂಡ ಬರ್ಕೋಬಹುದು. ಬಿಕಾಸ್ ಇದೇ ಲಾಸ್ಟ್ ಒನ್ ಅಕೌಂಟ್ ಅಲ್ವಾ ನಾವು ಮಾಡ್ತಾ ಇರೋದು, ಅದರಿಂದ. ಸೊ ಯೂನಿಟ್ಸ್ ಮಾತ್ರ ಕೊಟ್ಟಿದ್ದಾರೆ, ಯೂನಿಟ್ಸ್ ಮಾತ್ರ ಬರ್ಕೋಬೇಕು. ಸೊ ಇದು ನೆಕ್ಸ್ಟ್ ಸ್ಟೆಪ್, ಫೋರ್ತ್ ಸ್ಟೆಪ್. ಈಗ ಯೂನಿಟ್ಸ್ ನ ಟೋಟಲ್ ಮಾಡ್ಕೋಬೇಕು. ಯಾವ ಕಡೆ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಜಾಸ್ತಿ ಇದೆಯಾ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಾ ಅಂತ ನೋಡ್ಕೋಬೇಕು. ಸೊ ಈ ಕ್ವೆಶನ್ ಅಲ್ಲಿ ಬಂದ್ರೆ ನಮ್ಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 2025 ಎರಡು ಸೈಡ್ ಬರ್ಕೋತೀನಿ. ಈ 2025 ಇಂದ 2000 ಮೈನಸ್ ಮಾಡಿದಾಗ ನಮ್ಗೆ 25 ಬರುತ್ತೆ. ಈ 25 ನ ನಾವು ಅಬ್ನಾರ್ಮಲ್ ಗೇನ್ ಅಂತ ಕರಿತೀವಿ. ಸೊ ಇವಾಗ ಇದಕ್ ಅಮೌಂಟ್ ನ ಕಂಡಿಡಿಬೇಕು. ಅಮೌಂಟ್ ನ ಕಂಡಿಡ್ಲಿಕ್ಕೆ ಇದಕ್ಕೊಂದು ಫಾರ್ಮುಲಾ ಇದೆ. ಏನದು ಫಾರ್ಮುಲಾ ಅಂತಂದ್ರೆ, ಟೋಟಲ್ ಡೆಬಿಟ್ ಸೈಡ್ ಅಮೌಂಟ್ ಮೈನಸ್ ನಾರ್ಮಲ್ ಲಾಸ್ ಅಮೌಂಟ್. ಅಂದ್ರೆ ಡೆಬಿಟ್ ಸೈಡ್ ಅಮೌಂಟ್ ನ ಟೋಟಲ್ ಮಾಡ್ಬೇಕು, ನಾರ್ಮಲ್ ಲಾಸ್ ಅಮೌಂಟ್ ನ ಮೈನಸ್ ಮಾಡ್ಬೇಕು. ಡಿವೈಡೆಡ್ ಬೈ ಡೆಬಿಟ್ ಸೈಡ್ ಯೂನಿಟ್ಸ್, ಅಂದ್ರೆ ಈ ಯೂನಿಟ್ಸ್ ಮೈನಸ್ ನಾರ್ಮಲ್ ಲಾಸ್ ಯೂನಿಟ್. ಸೊ ಡೆಬಿಟ್ ಸೈಡ್ ಅಮೌಂಟ್ ನ ಟೋಟಲ್ ಮಾಡಿ 3,20,000 ಮೈನಸ್ 1,500 ಡಿವೈಡೆಡ್ ಬೈ 2,000 ಮೈನಸ್ 200. ಸೊ ದಿಸ್ ಇಸ್ ವಾಟ್ ದ ಫಾರ್ಮುಲಾ. ಸೊ ಈಗ 3,18,500 ಬರುತ್ತೆ. ಡಿವೈಡೆಡ್ ಬೈ 1,800 ಮಾಡಿದ್ರೆ 176.94. ಈಗ 25 ಇಂಟು 176.94 ಮಾಡ್ತು ಅಂತಂದ್ರೆ ಇಷ್ಟು ಬರುತ್ತೆ. ಇಲ್ಲಿ 176.94 ಇರೋದನ್ನ ನೀವು ರೌಂಡ್ ಆಫ್ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ರೌಂಡ್ ಆಫ್ ಮಾಡಕ್ ಹೋಗ್ಬೇಡಿ. ಅಲ್ಲಿ ಎಕ್ಸಾಕ್ಟ್ಲಿ ಅಮೌಂಟ್ ಅಲ್ಲಿ ಮಾತ್ರ ರೌಂಡ್ ಆಫ್ ಮಾಡ್ಕೋಣ. ಪರ್ಸೆಂಟೇಜ್ ಅಲ್ಲಿ ಈ ರೀತಿದೆಲ್ಲ ಬೇಡ. ಸೊ ಈಗ ನೀವೇನ್ ಮಾಡ್ಬೇಕು ಅಂತಾರೆ, ತಿರ್ಗಾ ಇದನ್ನ ಟೋಟಲ್ ಮಾಡಿ. ಸೊ 3,24,424. ಸೊ ಇಲ್ಲೂ ಕೂಡ 3,24,424 ಅಂತ ಬರ್ಕೊತೀರಾ. ಅದರಿಂದ 1,500 ನ ಮೈನಸ್ ಮಾಡಿದ್ರೆ ನಿಮ್ಗೆ ಬರೋಂಥದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ. ಸೊ 3,22,924. ಈ 7 ಸ್ಟೆಪ್ಸ್ ನ ಇಲ್ಲ 6 ಸ್ಟೆಪ್ಸ್ ನ ನೀವು ಫಾಲೋ ಮಾಡ್ಬೋದು, ಈಸಿಯಾಗಿ ಪ್ರೋಸೆಸ್ ಮಾಡ್ಬೋದು. ಹಾಗೆ ಬೇಗ ಬ್ರಷ್ ಅಪ್ ಮಾಡ್ತೀನಿ ನೋಡಿ. ಮೊದಲನೇದು ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್. ಸೆಕೆಂಡ್ ಒನ್ ಎಕ್ಸ್ಪೆನ್ಸಸ್ ನೆಲ್ಲ ಡೆಬಿಟ್ ಮಾಡಬೇಕು. ಥರ್ಡ್ ಒನ್ ನಾರ್ಮಲ್ ಲಾಸ್. ಫೋರ್ತ್ ಒನ್ ಒಂದ್ 2 ಲೈನ್ ಜಾಗ ಬಿಟ್ಕೊಂಡು ನೆಕ್ಸ್ಟ್ ಪ್ರೋಸೆಸ್ ಗೆ ಕಳಿಸ್ತಿರೋಂತ ಯೂನಿಟ್ಸ್ ನ ಮಾತ್ರ ಬರ್ಕೋಬೇಕು. ಇದಾದ್ಮೇಲೆ ಅಬ್ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಗೇನ್ ಯೂನಿಟ್ಸ್ ಇಂದ ಕಂಡುಹಿಡಿಬೇಕು. ಈ ಕ್ವೆಶನ್ ಅಲ್ಲಿ ಅಬ್ನಾರ್ಮಲ್ ಗೇನ್ ಇದೆ. ಸೊ ಅಬ್ನಾರ್ಮಲ್ ಗೇನ್ ಅಂತ ಗೊತ್ತಾದ್ಮೇಲೆ ಅದ್ರದ್ದು ಅಮೌಂಟ್ ನ ಕಂಡಿಡ್ಲಿಕ್ಕೆ ಒಂದು ಫಾರ್ಮುಲಾ ಇದೆ. ಪರ್ ಯೂನಿಟ್ ನ ಕಂಡಿಡ್ಕೊಳ್ಳಿಕ್ಕೆ ಪರ್ ಯೂನಿಟ್ ನ ಕಂಡಿಡ್ದಾದ್ಮೇಲೆ ಮಲ್ಟಿಪ್ಲೈ ಮಾಡ್ತೀರಾ. ಸೊ ತಿರ್ಗಾ ಟೋಟಲ್ ಮಾಡಿ ಬ್ಯಾಲೆನ್ಸಿಂಗ್ ಫಿಗರ್ ನ ನೋಟ್ ಮಾಡ್ತೀರಾ. ಸೊ ಇಷ್ಟು ಕೂಡ ನಿಮ್ಗೆ ಪ್ರೋಸೆಸ್ ಎ ಅಲ್ಲಿ ಮಾಡ್ಬೇಕಾಗಿರುವಂತದ್ದು. ಸೊ ಈ ಕ್ವೆಶನ್ ಅಲ್ಲಿ ನಿಮ್ಗೆ ಲೈಕ್ ಇದನ್ನು ಕೇಳಿದ್ದಾರೆ, ಯಾವುದು ಪ್ರಿಪೇರ್ ಅಬ್ನಾರ್ಮಲ್ ಗೇನ್ ಅಕೌಂಟ್ ಅಂತಲೂ ಕೂಡ ಕೇಳಿದ್ದಾರೆ. ಅಬ್ನಾರ್ಮಲ್ ಗೇನ್ ಅಕೌಂಟ್ ನ ನಾವು ಮಾಡ್ಬೇಕು. ಅಬ್ನಾರ್ಮಲ್ ಗೇನ್ ಅಕೌಂಟ್ ಹೇಗೆ ಮಾಡೋದು ಅಂತಂದ್ರೆ, ಸೇಮ್ ಕಾಲಮ್ ನೇ ಡ್ರಾಫ್ಟ್ ಮಾಡ್ಕೋಬೇಕು. ಅಬ್ನಾರ್ಮಲ್ ಗೇನ್ ಅಕೌಂಟ್ ಸೇಮ್ 6 ಅಂದ್ರೆ ಇಲ್ಲಿ ಏನ್ ಕಾಲಮ್ ಇರುತ್ತೆ ಅಷ್ಟು ಕಾಲಮ್ ನ ಡ್ರಾಫ್ಟ್ ಮಾಡ್ಕೋಬೇಕು. ಸೊ 6 ಕಾಲಮ್ಸ್ ನ ಡ್ರಾಫ್ಟ್ ಮಾಡ್ಕೋಬೇಕು. ಸೊ ಇದು ಹೇಗ್ ಮಾಡೋದು ಅಂತಂದ್ರೆ ಬೇಗ ಸಿಂಪ್ಲಿಫೈ ಮಾಡ್ಕೊಂಡು ಇಟ್ಕೊಡ್ತೀನಿ ನೋಡಿ. ಇಲ್ಲಿ 2 ಅಬ್ನಾರ್ಮಲ್ ಗೇನ್ ಅಂತ ಇದೆ, ಹೌದಲ್ವಾ? 2 ಅಂತ ಇರೋದು ಏನಾಗುತ್ತೆ, ಬೈ ಪ್ರೋಸೆಸ್ ಎ ಅಕೌಂಟ್. 2 ಇರೋದು ಬೈ ಆಗುತ್ತೆ. ಅಲ್ಲಿ ಏನಿದೆ ಹಾಗೆ ಬರ್ಕೋತೀರಾ, 25,4424 ಅಂತ ಬರ್ಕೋತೀರಾ. ಈಗ ಡೆಬಿಟ್ ಸೈಡ್ ಅಲ್ಲಿ 2 ಪರ್ಚೇಸ್ ಅಂತ ಬರ್ಕೊಳೋದು. 2 ನಾರ್ಮಲ್ ವೇಸ್ಟೇಜ್ 25 ಅಂತ ಬರ್ಕೋತೀರಾ. ಯೂನಿಟ್ಸ್ ನ ಬರ್ಕೋತೀರಾ. ಅಮೌಂಟ್ ಹೇಗೆ ಅಂತಂದ್ರೆ ನಮ್ಗೆ ನಾರ್ಮಲ್ ಲಾಸ್ ಆಗಿದೆ ಅಲ್ವಾ, ನಾರ್ಮಲ್ ಲಾಸ್ ಆದಾಗ ಪರ್ ಯೂನಿಟ್ ಎಷ್ಟಿತ್ತು, 7.50. ಕ್ವೆಶನ್ ಅಲ್ಲಿ ಕೊಟ್ಟಿರ್ತಾರೆ ನೋಡಿ, ಕೊಟ್ಟಿಲ್ಲ ಅಂತಂದ್ರು ಇಲ್ಲಿ ನೋಡಿ ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿದೀವಲ್ಲ ಅದನ್ನ ತಗೋಬೇಕು. ಸೊ 25 ಇಂಟು 7.50 25 ಇಂಟು 7.50 ಎಷ್ಟು ಬರುತ್ತೆ, 25 ಇಂಟು 7.50
187.5 188 ಮಾಡ್ಬೋದು. ಸೊ ಈಗ ಯಾವ ಕಡೆ ಜಾಸ್ತಿ ಇದೆ ಅಂತ ನೋಡ್ಬೇಕು. ಆಬ್ವಿಯಸ್ಲಿ ನಮ್ಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. ಸೊ ಎರಡು ಸೈಡು ಹಾಗೆ ಬರ್ಕೋತೀರಾ 25 4 4 4 2 4 ಅಂತ ಬರ್ಕೋತೀರಾ. 25 minus 25 nil 4 4 2 4 4 4 2 4 minus 188 ಮಾಡ್ತೀರಾ ಅಂದ್ರೆ 4236 4236. ಇದನ್ನ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಇಷ್ಟು ಬರ್ಕೋಬೇಕು. ಬ್ರೇಕ್ ಇದೆ ಬ್ಯಾಲೆನ್ಸಿಂಗ್ ಫಿಗರ್. ಸೊ ರಿಪೀಟ್ ಒನ್ಸ್ ಅಗೇನ್. ಸೊ ಅಲ್ಲಿ 2 ಇರೋದೇನಾಗುತ್ತೆ, ಇಲ್ಲಿ ಬೈ ಅಂತ ಆಗುತ್ತೆ. ಬೈ ಪ್ರೋಸೆಸ್ ಅಕೌಂಟ್ 25 ಮತ್ತೆ 4424 ಅಂತ ಆಸ್ ಇಟ್ ಈಸ್ ಬರ್ಕೋತೀರಾ. ಸೊ ಡೆಬಿಟ್ ಸೈಡ್ ಅಲ್ಲಿ 2 ನಾರ್ಮಲ್ ವೇಸ್ಟೇಜ್ ಅಂತ ಬರ್ಕೊಂಡು 25 ಯೂನಿಟ್ಸ್ ಹಾಗೆ ಬರ್ಕೋತೀರಾ. ಅಮೌಂಟ್ ಹೇಗೆ ಅಂದ್ರೆ ಇದ್ರದ್ದು ನಾರ್ಮಲ್ ಲಾಸ್ ಸೇಲ್ ವ್ಯಾಲ್ಯೂ ಕೊಟ್ಟಿರ್ತಾರೆ 7.50 ಕೊಟ್ಟಿದ್ದಾರೆ. 25 into 7.50 ಮಾಡಿ 188. ಈಗ ಬ್ಯಾಲೆನ್ಸ್ ಮಾಡೋದು ಕ್ರೆಡಿಟ್ ಜಾಸ್ತಿ ಇದೆ. ಸೊ 25 4424 25 4424 ಬರ್ಕೋತೀರಾ. 25 minus 25 nil 4424 minus 188 ಮಾಡಿದ್ರೆ 4236. ಇದನ್ನ 2 P&L ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಷ್ಟು ನೀವು ಅಬ್ನಾರ್ಮಲ್ ಗೇನ್ ಅಕೌಂಟ್ ಅಲ್ಲಿ ಮಾಡುವಂತದ್ದು. ಇದು ಸೆಕ್ಷನ್ ಬಿ ಅಲ್ಲಿ ಈ ರೀತಿ ಕೇಳ್ತಾರೆ ನಿಮ್ಗೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಒನ್ ನಿಮ್ಗೆ ಲೈಕ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಕೊಟ್ಟಿದ್ದಾರೆ ಕ್ವೆಶನ್. ಮಿಸ್ಟರ್ ಕುಮಾರ್ ಅಕ್ಸೆಪ್ಟೆಡ್ ಎ ಕಾಂಟ್ರಾಕ್ಟ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ 10 lakh. ಇದು ಕಾಂಟ್ರಾಕ್ಟ್ ಪ್ರೈಸ್ 90% ಅಂತಂದ್ರೆ ಇನ್ನು ಕಾಂಟ್ರಾಕ್ಟ್ ಇಸ್ ಇನ್ಕಂಪ್ಲೀಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ಇನ್ನ 10% ಉಳ್ಕೊಂಡಿದೆ. ಸೊ ಉಳ್ಕೊಂಡಿದ್ದಾಗಲೇ ನಮ್ಗೆ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಬರೋದು. ಸೊ ಇಲ್ಲಿ ಮೆಟೀರಿಯಲ್, ಲೇಬರ್, ಮೆಷಿನರಿ, ಅದರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಅಟ್ ದ ಎಂಡ್ ಅಂತಾರೆ ಕ್ರೆಡಿಟ್ ಸೈಡ್ ಅಲ್ಲಿ ತಗೋಬೇಕು. ಓಪನಿಂಗ್ ಎಲ್ಲ ಡೆಬಿಟ್ ಸೈಡ್, ಕ್ಲೋಸಿಂಗ್ ಎಲ್ಲ ಕ್ರೆಡಿಟ್ ಸೈಡ್ ಅಲ್ಲಿ, ಎಕ್ಸ್ಪೆನ್ಸಸ್ ಎಲ್ಲ ಡೆಬಿಟ್ ಸೈಡ್, ಇನ್ಕಮ್ ಎಲ್ಲ ಕ್ರೆಡಿಟ್ ಸೈಡ್. ಸೊ ಕಾಂಟ್ರಾಕ್ಟ್ ಅಕೌಂಟ್ ನ ಮಾಡ್ಬೇಕು. ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕಾಲಮ್ ನ ಡ್ರಾಫ್ಟ್ ಮಾಡ್ಕೋತೀವಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಅಗೇನ್ ಡೆಬಿಟ್ ಮತ್ತೆ ಕ್ರೆಡಿಟ್ ಅಂತ ಬರ್ಕೊಂಡು ಕಾಂಟ್ರಾಕ್ಟ್ ಅಕೌಂಟಿಂಗ್ ಅಂತ ಕಾಲಮ್ ನ ಡ್ರಾಫ್ಟ್ ಮಾಡ್ಕೋತೀವಿ. ಸೊ ಲೈಕ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಇಲ್ಲಿ ಏನಂತಂದ್ರೆ ಎಕ್ಸ್ಪೆನ್ಸಸ್ ನೆಲ್ಲ ಡೆಬಿಟ್ ಮಾಡ್ಬೇಕು. ಯಾವ್ಯಾವ ಐಟಮ್ಸ್ ಡೆಬಿಟ್ ಅಲ್ಲಿ ತಗೋಬೇಕು ಅಂತಂದ್ರೆ ಇಷ್ಟು ಐಟಮ್, ಮೆಟೀರಿಯಲ್ಸ್, ಲೇಬರ್, ಮೆಷಿನರಿ, ಓಪನಿಂಗ್ ಎಲ್ಲ ಡೆಬಿಟ್ ಸೈಡ್ ಅಲ್ಲಿ ತಗೋಬೇಕು. ಸೊ ಇಲ್ಲೂ ಹಾಗೆ ಬರ್ಕೊಂಡಿದೀವಿ. 2 ಮೆಟೀರಿಯಲ್ಸ್, 2 ಲೇಬರ್, 2 ಮೆಷಿನರಿ, 2 ಅದರ್ ಎಕ್ಸ್ಪೆನ್ಸಸ್ ಎಲ್ಲ ತಗೊಂಡ್ವಿ. ಎಂಡ್ ಅಲ್ಲಿ ಇರೋದು ಇಲ್ಲೇ ಕೊಟ್ಟಿದ್ದಾರೆ. ಅಟ್ ದ ಎಂಡ್ ಆಫ್ ದ ಇಯರ್ ಅಂತ ಕೊಟ್ಟಿದ್ದಾರೆ. ಎಂಡ್ ಆಫ್ ದ ಇಯರ್ 20,000 5,000 4 lakh ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಎರಡು ಕ್ರೆಡಿಟ್ ಸೈಡ್ ಅಲ್ಲೇ ತಗೋಬೇಕು. ಸೊ ಇದೆಲ್ಲ ಕ್ರೆಡಿಟ್ ಸೈಡ್ ಅಲ್ಲಿ ಬರ್ಕೊಂಡ್ವಿ. ಸರಿನಾ? ಸೊ ಇವಾಗ ಎಲ್ಲ ಐಟಮ್ಸ್ ಡೆಬಿಟ್ ಅಲ್ಲಿ ಮೆಟೀರಿಯಲ್, ಲೇಬರ್, ಮೆಷಿನರಿ, ಅದರ್ ಎಕ್ಸ್ಪೆನ್ಸಸ್ ಆಯ್ತು. ಕ್ರೆಡಿಟ್ ಅಲ್ಲಿ ಬೈ ಮೆಷಿನರಿ, ಮೆಟೀರಿಯಲ್ಸ್, ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಆಯ್ತು. ಯಾವ ಸೈಡ್ ಜಾಸ್ತಿ ಇದೆ ಟೋಟಲ್ ಅಂತ ನೋಡ್ಬೇಕು. ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಜಾಸ್ತಿ ಇದೆ. ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಎಷ್ಟಿದೆ? 4,40,000 4,40,000 ಅಂತ ಇದೆ. ಸೊ ನಮ್ಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 4,40,000 4,40,000 ಎರಡು ಸೈಡ್ ಅಲ್ಲಿ ಬರ್ಕೋತೀವಿ. ಸೊ ಅದರಿಂದ 4,40,000 ಇಂದ 1,20,000 1,50,000 30 ಮತ್ತೆ 90,000 ನ ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದಾಗ ನಮ್ಗೆ ಬ್ಯಾಲೆನ್ಸ್ 50,000 ಬರುತ್ತೆ. ಈ ಬ್ಯಾಲೆನ್ಸ್ ನ ನಾವು ನೋಷನಲ್ ಪ್ರಾಫಿಟ್ ಅಂತ ಕರಿತೀವಿ. ನೋಷನಲ್ ಪ್ರಾಫಿಟ್ ಯಾವಾಗ ಹೇಳೋದು ಅಂತಾರೆ, ನಮ್ಗೆ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗ್ದೇಲೆ ಇದ್ದಾಗಲೇ ಅದನ್ನ ನೋಷನಲ್ ಪ್ರಾಫಿಟ್ ಅಂತ ಹೇಳೋದು. ನಮ್ಗೆ ನೋಷನಲ್ ಪ್ರಾಫಿಟ್ ಬಂದೇನೆ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಬರೋದು. ಇಮಿಡಿಯೇಟ್ ಆಗಿ ಬೈ ನೋಷನಲ್ ಪ್ರಾಫಿಟ್ ಬಾಟ್ ಡೌನ್ ಅಂತ ಬರ್ಕೊಂಡು, ಸೊ ಡೆಬಿಟ್ ಸೈಡ್ ಅಲ್ಲಿ 2 P&L ಅಕೌಂಟ್, 2 ರಿಸರ್ವ್ ಅಂತ ಬರ್ಕೊಂಡು ಈ ಅಕೌಂಟ್ಸ್ ನ ಕ್ಲೋಸ್ ಮಾಡ್ತೀವಿ. ಅಂದ್ರೆ 50,000 ಅಂತ ಬರ್ಕೊಂಡು ಕ್ಲೋಸ್ ಮಾಡ್ತೀವಿ. ಈ ವ್ಯಾಲ್ಯೂ ಎರಡು ವ್ಯಾಲ್ಯೂನ ಇವಾಗ ಕಂಡುಹಿಡಿಬೇಕು. ಸರಿನಾ? ಸೊ ಇವಾಗ ಒಂದ್ ಪರ್ಸೆಂಟೇಜ್ ನ ಕಂಡುಹಿಡಬೇಕು. ಪರ್ಸೆಂಟೇಜ್ ನ ಕಂಡುಹಿಡ್ಲಿಕ್ಕೆ ಫಾರ್ಮುಲಾ ಅಂದ್ರೆ ಪರ್ಸೆಂಟೇಜ್ ಏನಕ್ಕೆ P&L ಅಕೌಂಟ್ ಗೆ ಎಷ್ಟು ಕಳಿಸ್ಬೇಕು, ರಿಸರ್ವ್ ಆಗಿ ಎಷ್ಟು ಮೇಂಟೈನ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಪರ್ಸೆಂಟೇಜ್ ನ ಕಂಡುಹಿಡಿಯೋದು. ಪರ್ಸೆಂಟೇಜ್ ಗೆ ಫಾರ್ಮುಲಾ ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ವರ್ಕ್ ಸರ್ಟಿಫೈಡ್ ಎಷ್ಟಿದೆ? 4 lakh. ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ? 10 lakh. 4 lakh ಡಿವೈಡೆಡ್ ಬೈ 10 lakh ಇಂಟು 100 ಮಾಡಿದ್ರೆ 40% ಬರುತ್ತೆ. ಸೊ 40% 1/3. ಸೊ ಇದು ಹೆಂಗ್ ಗೊತ್ತಾಗುತ್ತೆ 1/3 2/3 ಅಂತಂದ್ರೆ ಲೆಸ್ ದನ್ 24% ಇದ್ರೆ ಯಾವುದೇ ರೀತಿ ಟ್ರಾನ್ಸ್ಫರ್ ಮಾಡಲ್ಲ. 25 ಇಂದ 49% ಇದ್ರೆ 1/3. 50 to 89% ಇದ್ರೆ 2/3. ಅಬೌವ್ 90% ಅಂದ್ರೆ ರಿಸರ್ವ್ ಆಗಿ ಮೇಂಟೈನ್ ಮಾಡ್ತೀವಿ. ಸೊ ಇದು 40% ಇದೆ. 40 ಅಂತಂದ್ರೆ ಇದು ಯಾವ ಸ್ಲ್ಯಾಬ್ ಅಲ್ಲಿ ಬರುತ್ತೆ? 25% ಇಂದ 49 ಸ್ಲ್ಯಾಬ್ ಅಲ್ಲಿ ಬರುತ್ತೆ. ಸೊ 1/3 ನ ಟ್ರಾನ್ಸ್ಫರ್ ಮಾಡ್ತೀವಿ. ಈ 1/3 ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಫಾರ್ಮುಲಾ ಏನು? ನೋಷನಲ್ ಪ್ರಾಫಿಟ್ ಇಂಟು 1 divided by 3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಈ ಕ್ವೆಶನ್ ಅಲ್ಲಿ ಕ್ಯಾಶ್ ರಿಸೀವ್ ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲ ಅಂತಂದ್ರೂ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ವರ್ಕ್ ಸರ್ಟಿಫೈಡ್ 4 lakh ಇಂಟು 90% ಮಾಡಿ ಕ್ಯಾಶ್ ರಿಸೀವ್ ಸಿಗುತ್ತೆ. ಅದ್ರ ಆಲ್ಟರ್ನೇಟಿವ್ ನಮ್ಗೆ ಕ್ಯಾಶ್ ರೇಷಿಯೋ ಕೊಟ್ಟಿದ್ದಾರೆ.
ಕ್ಯಾಶ್ ರೇಷಿಯೋನೇ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ 90% ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ 50,000 ಇಂಟು 1/3 ಇಂಟು 90% ಮಾಡ್ಕೊತೀವಿ. ಸೊ ನಮ್ಗೆ 15,000 ಬರುತ್ತೆ. ಈ 15,000 ನಾವ್ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. 50,000 ಅಲ್ಲಿ 15,000 P&L ಅಕೌಂಟಿಗೆ ಹೋದ್ರೆ 35,000 ಏನಾಗಿ ಮೇಂಟೈನ್ ಮಾಡ್ತೀವಿ ರಿಸರ್ವ್. ಸೊ ಇಲ್ಲಿ ನಾವು ಅದೇ ಬರ್ಕೊಂಡಿರೋದು 15,000 P&L ಅಕೌಂಟ್, 35,000 ರಿಸರ್ವ್ ಅಂತ ಬರ್ಕೊಂಡಿದೀವಿ. ಸೊ ಇಷ್ಟು ಮಾಡಿದ್ರೆ ನಮ್ಗೆ ಸೊ ಸೆಕ್ಷನ್ ಬಿ ಅಲ್ಲಿ ಮತ್ತೆ ಇದೇ ರೀತಿ ಸೆಕ್ಷನ್ ಸಿ ಅಲ್ಲೂ ಕೂಡ ಈ ರೀತಿ ಕ್ವೆಶನ್ ಕಂಟಿನ್ಯೂ ಆಗುತ್ತೆ. ಸರಿನಾ? ಸೊ ಇದಾದ್ಮೇಲೆ ಸೆಕ್ಷನ್ ಬಿ ಅಲ್ಲಿ ಇನ್ನೊಂದು ಕ್ವೆಶನ್ ಪೇಪರ್ ಪ್ರಾಬ್ಲಮ್ ಏನಂತಂದ್ರೆ VRL ಕಂಪನಿ ಓನ್ಸ್ ಎ ಬಸ್ ವಿಚ್ ರನ್ಸ್ ಬಿಟ್ವೀನ್ ಬ್ಯಾಂಗ್ಳೂರ್ ಟು ಶಿವಮೊಗ್ಗ ಫಾರ್ 10 days ಇನ್ ಎ ಮಂತ್. 10 ದಿವಸದಲ್ಲಿ ಬ್ಯಾಂಗ್ಳೂರಿಂದ ಶಿವಮೊಗ್ಗ ಹೋಗ್ತಿದೆ. ಡಿಸ್ಟೆನ್ಸ್ ಬಿಟ್ವೀನ್ ಬ್ಯಾಂಗ್ಳೂರ್ ಟು ಶಿವಮೊಗ್ಗ 300 ಕಿಲೋಮೀಟರ್. ಇಟ್ ಮೇಕ್ಸ್ 1 ರೌಂಡ್ ಟ್ರಿಪ್ ಪರ್ ಡೇ. 1 ರೌಂಡ್ ಟ್ರಿಪ್ ಅಂದ್ರೆ ಬ್ಯಾಂಗ್ಳೂರಿಂದ ಶಿವಮೊಗ್ಗ, ಶಿವಮೊಗ್ಗದಿಂದ ಬ್ಯಾಂಗ್ಳೂರ್ ಅಂತಂದ್ರೆ ಟ್ರಿಪ್ ಎಷ್ಟಾಗುತ್ತೆ? 2 ಟ್ರಿಪ್ಸ್ ಆಗುತ್ತೆ. The bus goes another 10 days in a month towards Hassan. ತಿರ್ಗಾ 10 ದಿನ ಬ್ಯಾಂಗ್ಳೂರಿಂದ ಹಾಸನ್ ಹೋಗ್ತಿದೆ. The distance between Bangalore to Hassan 200 kilometer. The trip is also completed on the same day. ಅಂದ್ರೆ ಹೋಗ್ಲಿಕ್ಕೆ ಒಂದು ಟ್ರಿಪ್ ಬರ್ಲಿಕ್ಕೆ ಒಂದು ಟ್ರಿಪ್ ನಂಬರ್ ಆಫ್ 2 ಆಗುತ್ತೆ. For the remaining 4 days its operation in a month it runs in a local city. ಬ್ಯಾಂಗ್ಳೂರಲ್ಲಿ ಓಡಾಡ್ತಿರುತ್ತೆ. ಸೊ ಇಲ್ಲಿ ಲೋಕಲ್ ಸಿಟಿಲಿ ನಂಬರ್ ಆಫ್ ಟ್ರಿಪ್ಸ್ ತಗೋಬೇಕಾದ್ರೆ 1 ತಗೋಬೇಕು. ಯಾಕಂದ್ರೆ ಎಲ್ಲಿಂದ ಎಲ್ಲಿಗೆ ಅಂತ ಕೊಟ್ಟಿಲ್ಲ. ಡೆಸ್ಟಿನೇಷನ್ ಪಾಯಿಂಟ್ ಎಲ್ಲಿಂದ ಎಲ್ಲಿಗೆ ಅಂತ ಕೊಟ್ಟಿದಾಗ ಮಾತ್ರ 2 ಅಂತ ತಗೋಬೇಕು, ಇದರಲ್ಲಿ 1 ಅಂತ ತಗೋಬೇಕು. ಲೋಕಲ್ ಸಿಟಿಲಿ 60 ಕಿಲೋಮೀಟರ್. ಸೊ ಬಸ್ ಕೆಪಾಸಿಟಿ ಬಂದು 50 ಪ್ಯಾಸೆಂಜರ್ ಇದೆ. ಸೊ 90% ಬೆಂಗಳೂರಿನ ಶಿವಮೊಗ್ಗ ಹೋಗ್ಬೇಕಾದ್ರೆ 90% ಕೆಪಾಸಿಟಿ ಇರುತ್ತೆ. ಹಾಸನ್ಗೆ ಹೋಗ್ಬೇಕಾದ್ರೆ 80% ಇರುತ್ತೆ. ವಿತ್ ಇನ್ ಲೋಕಲ್ ಅಲ್ಲಿ ಕಂಪ್ಲೀಟ್ ಆಗಿ ಅಂದ್ರೆ 100% ಇರುತ್ತೆ. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಕೇಳಿದ್ದಾರೆ. ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ನ ಕಂಡುಹಿಡಲಿಕ್ಕೆ ಫಾರ್ಮುಲಾ ಇದಿದೆ ನೋಡಿ. Total passenger kilometer is equal to number of bus into number of days into number of trips into distance into seating capacity into actual utilized. So Bangalore to Shivamogga. So Bangalore to Shivamogga number of bus ಏನು ಕೊಟ್ಟಿಲ್ಲ ಅಂದ್ರೆ 1, 10 days, distance 300. ಇದು number of trips ಎಷ್ಟು 2. ಯಾಕಂದ್ರೆ ಹೋಗ್ಲಿಕ್ಕೆ ಒಂದು ಟ್ರಿಪ್ ಬರ್ಲಿಕ್ಕೆ ಒಂದು ಟ್ರಿಪ್. ಸೀಟಿಂಗ್ ಕೆಪಾಸಿಟಿ 50, ಆಕ್ಚುಲ್ ಯುಟಿಲೈಸ್ 90% ಮಾಡಿ 2,70,000 ಬರುತ್ತೆ. ಇದು ಬ್ಯಾಂಗ್ಳೂರಿಂದ ಶಿವಮೊಗ್ಗದ ಸ್ಟೋರಿ ಇದು. ನೆಕ್ಸ್ಟ್ ಬ್ಯಾಂಗ್ಳೂರ್ ಟು ಹಾಸನ್ ಹೋಗ್ಬೇಕಂತಾರೆ ಬಸ್ಸು ಒಂದೇ ಬಸ್ಸು. ಸೊ ಒಂದೇ ಬಸ್ಸು 10 days, ಡಿಸ್ಟೆನ್ಸ್ 200, ಟ್ರಿಪ್ಸ್ 2, 50 ಕೆಪಾಸಿಟಿ ಮತ್ತೆ 80 ಯುಟಿಲೈಸ್ಡ್. ಸೊ ಇವಾಗ ಇದನ್ನ ಕಂಪ್ಯೂಟ್ ಮಾಡ್ಕೊಂತಾರೆ ನಿಮ್ಗೆ ಎಷ್ಟು ಬರುತ್ತೆ? 1,60,000 ಬರುತ್ತೆ. ನೆಕ್ಸ್ಟ್ ಲೋಕಲ್ ಸಿಟಿ ನಂಬರ್ ಆಫ್ ಬಸ್ ಬಂದು 1, ಡೇಸ್ ಬಂದು 4 days, 60 ಕಿಲೋಮೀಟರ್ಸ್, ಟ್ರಿಪ್ಸ್ ಬಂದು ಒಂದೇ. ಏನಕ್ಕೆ 1 ಟ್ರಿಪ್ ಅಂತಂದ್ರೆ ಇದು ಹೋಗ್ಲಿಕ್ಕೆ 1 ಟ್ರಿಪ್ ಬರ್ಲಿಕ್ಕೆ 1 ಟ್ರಿಪ್ ಯಾವ ಪಾಯಿಂಟ್ ಇಂದ ಯಾವ ಪಾಯಿಂಟ್ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಅವಾಗ 1 ಟ್ರಿಪ್ ಅಂತ ತಗೋತೀರಾ. 50 ಕೆಪಾಸಿಟಿ 100%, ಸೊ 12,000. ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ 3 ಕೂಡ ನೀವು ಆಡ್ ಮಾಡ್ತೀರಾ. ಆಡ್ ಮಾಡಿದಾಗ 4,42,000 ಪ್ಯಾಸೆಂಜರ್ ಕಿಲೋಮೀಟರ್ ಸಿಗುತ್ತೆ. ಸೊ ಇಷ್ಟು ನಾವು ಮಾಡ್ಬೇಕಾಗಿರೋಂಥದ್ದು ಸ್ಟೂಡೆಂಟ್ಸ್. ನಿಮ್ಗೆ ಇದೆ ಲೈಕ್ ಏನಂತಂದ್ರೆ ಸೊ ಸೆಕ್ಷನ್ ಬಿ ಅಲ್ಲಿ ಕೇಳ್ತಾರೆ. ಸೊ ಸಿಂಪ್ಲಿಫೈಡ್ ಬರೀ ಲೈಕ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಬಂದು ಕಿಲೋಮೀಟರೇ ಕೇಳ್ಬೋದು. ಸೊ ಈ ರೀತಿ ಎಲ್ಲ ಕ್ವೆಶನ್ಸ್ ಕೇಳ್ತಿರ್ತಾರೆ. ನೆಕ್ಸ್ಟ್ ಫರ್ದರ್ ಸೆಕ್ಷನ್ಸ್ ಇಲ್ಲಿ ಯಾವ ತರ ಕ್ವೆಶನ್ಸ್ ಕೇಳ್ತಾರೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.